136 ಸೀಟ್ ಗೆದ್ದಿದ್ದಕ್ಕೆ ಎಸ್ಟಿಕೆಗೆ ಹೊಟ್ಟೆಕಿಚ್ಚು ಅಂತ ಮಂಡ್ಯದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 136 ಸೀಟ್ ಗೆದ್ವಿ ಅಂತ ಎಸ್ಟಿಕೆಗೆ ಇನ್ನೂ ಕೂಡ ಹೊಟ್ಟೆಕಿಚ್ಚು. ಇದು ಮಂಡ್ಯದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರು ವಾಗ್ದಾಳಿ ಮಾಡಿದಂತ ರೀತಿ ಓಡಿ ಹೋಗಿ ಮೋದಿ ಕಾಲು ಹಿಡಿದಿದೆಯಾ, ಸಿದ್ದರಾಮಯ್ಯರ ಕೂದಲು ಅಲ್ಲಾಡ್ಸೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಏಕವಚನದಲ್ಲೇ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದರು. ಎಚ್ಡಿಕೆ ವಿರುದ್ಧ ಏಕವಚನದಲ್ಲೇ ಕಿಡಿಕಾರದಂತ ಶಾಸಕ ಮೋದಿ ಶಾ ಹೇಡಿತನದ ರಾಜಕಾರಣ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು ಹೇಡಿಗಳಲ್ಲ ಅಂತ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಮ್ ಸಿದ್ದರಾಮಯ್ಯನವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ, ನಮಗೂ ಸೇರಿ ಶಿಕ್ಷೆ ಕೊಡೋ ತಯಾರಿದ್ದೀವಿ ನಾವು. ಕಾಂಗ್ರೆಸ್ಸಿಗರು ಈ ರಾಜ್ಯದಲ್ಲಿ ಹೇಡಿಗಳಾಗಿ ನಾವು ಕೂತಿಲ್ಲ. 39 ಸೀಟ್ ಗೆದ್ಬಿಟ್ಟು ಈಗ 19 ಇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸೇರಿ 136 ಸೀಟ್ ಗೆಲ್ಸೋದಕ್ಕೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಓಡೋಗಿ ಗುಡುಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗ್ವಾಗರ್ಕೊಂಡು ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ, ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯನ ಒಂದು ರೋಮವನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ಕೆ ನಿಮ್ಮ ಮೋದಿ, ನಿಮ್ಮ ಅಮಿತ್ ಶಾ ಹೇಳಿತಂದ್ರೆ ರಾಜಕಾರಣ ಮಾಡ್ತಿರೋದು. ಇನ್ನು ಸಿಎಂ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ರಾಜೀನಾಮೆ ಕೊಡಬೇಕು? ಇದು ವಿಪಕ್ಷ ಹಾಗೂ ರಾಜ್ಯಪಾಲರ ಷಡ್ಯಂತ್ರ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ತಪ್ಪೇ ಮಾಡಿಲ್ಲ, ನಾವ್ಯಾಕೆ ರಾಜೀನಾಮೆ ಕೊಡಬೇಕು? ಸಿದ್ದರಾಮಯ್ಯನವ್ರು ಯಾವ ತಪ್ಪು ಮಾಡಿಲ್ಲ. ಇದು ಮುಖ್ಯವಾಗಿ ವಿರೋಧ ಪಕ್ಷದ ಒಂದು ಷಡ್ಯಂತರ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಖ್ಯಮಂತ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೇವೆ, ಅವ್ರು ಯಾವುದೇ ರೀತಿಯಿಂದನೂ ಇದು ಬೇಕಾಗಿಲ್ಲ. ಎಲ್ಲರ ಒಂದು ಜನಗಳು, ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದನೂ ಅವ್ರ ಮೇಲಿದೆ. ಇದು ಗವರ್ನರು ಮತ್ತು ವಿರೋಧ ಪಕ್ಷದವರು ಮಾಡಿದಂಥ ಷಡ್ಯಂತರ. ನಾವು ತಪ್ಪೇ ಮಾಡಿಲ್ಲ, ನಾವ್ಯಾಕೆ. ಇನ್ನು ಸಿಎಂ ಪರ ಬಿಕೆ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿದ್ದಾರೆ. ಮೋದಿ ಅಮಿತ್ ಶಾ ವಿರುದ್ಧ ಗಂಭೀರ ಆರೋಪಗಳಿವೆ. ಚುನಾವಣಾ ಸಮೀಕ್ಷೆ, ಷೇರುಪೇಟೆ ಅಕ್ರಮ ಆರೋಪಗಳಿದೆ. ಈ ಬಗ್ಗೆ ಹಿಂಡನ್ಬರ್ಗ್ ಸಂಸ್ಥೆ ಕೂಡ ವರದಿ ಮಾಡಿದೆ. ಮೊದಲು ಪ್ರಧಾನಿ ಅವರ ರಾಜೀನಾಮೆ ಕೊಡಿಸಲಿ, ನಂತರ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲಿ ಅಂತ ಬಿಕೆ ಹರಿಪ್ರಸಾದ್ ಹೇಳಿದರು. ಈಗ ಅವ್ರ ಮೇಲೆ ಆಪಾದನೆಗಳ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದಿದ್ರೆ, ಭಾಳ ಗಂಭೀರವಾದ ಆಪಾದನೆ ನರೇಂದ್ರ ಮೋದಿ ಅವರ ಮೇಲೆ, ಅಮಿತ್ ಶಾ ಅವ್ರ ಮೇಲಿದೆ. ಚುನಾವಣೆ ಸಂದರ್ಭದಲ್ಲಿ, ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತೇಳಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಅದ್ರ ಜೊತೆಗೆ ಹಿಂಡನ್ಬರ್ಗ್ ಅಂತ ಹೇಳಿ ಏನು ಮೊನ್ನೆ ತಾನೇ ಆಪಾದನೆ ಮಾಡಿದ್ದಾರೆ, ಭಾಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವರು ಸಹ ಹೇಳಿದ್ದಾರೆ. ಪ್ರತಿ ಹೆಜ್ಜೆನಲ್ಲೂ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನರೇಂದ್ರ ಮೋದಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿದ್ರೆ ಆಮೇಲೆ ಸಿದ್ದರಾಮಯ್ಯನವ್ರು ಕೊಡ್ತಾರೆ. ಈಗ